ಅಲ್ಲಿ ಏನು ಕ್ಯಾಪ್ಷನ್ ಮಾಡಿದ್ನೋ ಅದನ್ನು ಡೈರೆಕ್ಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವತ್ತು ವಿಡಿಯೋಗ್ರಾಫರ್ ಬಂದು ನಮ್ಮ ಕಂಬೆ. ಸೊ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಮ್ಮ ಊರಿಗೆ ಬಂದಿದ್ದೀನಿ ನಾನು. ಯಾಕಂದರೆ ಇವತ್ತು ನಮ್ಮ ಊರಲ್ಲಿ ಪಟ್ಲದಮ್ಮ ಮಡೆ ಆರತಿ. ಸೊ ಅದಕ್ಕೆ ಇವತ್ತು ವ್ಲಾಗ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವು ಶನಿವಾರ ನೈಟೇ ಬಂದು, ಸೊ ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಯಾಕಂದರೆ ನಾನು ವ್ಲಾಗ್ ಮಾಡಬೇಕು ಅಂತ ಮಾಡಿಲ್ಲ. ಯಾಕಂದರೆ ಜಾಸ್ತಿ ಜನ ಇರ್ತಾರೆ, ಅವ್ರ ಮುಂದೆ ವ್ಲಾಗ್ ಮಾಡೋಕ್ಕೆ ಒಂಥರ ಆಗುತ್ತೆ ಅಂದ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೇನೋ ಹೋಗಿಲ್ಲ. ಸೊ ಇದನ್ನು ರೀಲ್ಸಕ್ಕೆ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಎಲ್ಲ ವಿಡಿಯೋಗಳು ಇತ್ತಲ್ಲ ಅದೆಲ್ಲ ಎಡಿಟ್ ಮಾಡಿ ಯೂಟ್ಯೂಬ್ ಚಾನಲ್ಗೂ ಯಾಕೆ ಹಾಕ್ಬಾರ್ದು ಅಂತ ಅನಿಸಿ ಇವಾಗ ವಯಸ್ಸವ್ರು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಳ್ಳಿಲಿರೋ ವಾತಾವರಣನೇ ಬೇರೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲು ನಾನು ಎಲ್ಲನೂ ಫೀಲಿಂಗ್ ಮಾಡಿಕೊಂಡು ಮೈಂಡನ್ನ ಪೀಸ್ ಮಾಡಿಕೊಂಡು ಏನೋ ಒಂಥರ ನಂಗೆ ಹಳ್ಳಿನೇ ತುಂಬ ಇಷ್ಟ ಆಗೋದು. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ನನ್ನ ಕಂಬೇಸ್ ಕೂಡ ರೆಡಿ ಆಗ್ಬಿಟ್ಟು ಅಷ್ಟರಲ್ಲಿ ಇವಾಗ ನಾನು ಈ ಥರ ರೆಡಿ ಆದೆ. ಅಂದರೆ ನಾನು ರೆಡಿ ಆಗಿಲ್ಲ, ಜಸ್ಟ್ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡು. ಗೈಸ್, ಈ ವ್ಲಾಗ್ನ ನಾನು ಇದನ್ನು ಹೇಳಲೇಬೇಕು. ಯಾಕಂದರೆ ಎಷ್ಟೊಂದು ಜನ ನನ್ನ ವ್ಲಾಗ್ನ ನೋಡ್ತಾರೆ, ಎಕ್ಸ್ಪೆಷಲಿ ನನ್ನ ಸಂಬಂಧಿಕರು. ಅವ್ರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪಕ್ಕ ನೋಡ್ತಾರೆ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ. ನನ್ನ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಸೊ ಅದಕ್ಕೆ ಡೈಲಿ ಮೇಕಪ್ ಮಾಡ್ಕೊತಾಳೆ ವೀಡಿಯೋಗೆ ಅಂತ, ಹಾಗೆ ಹೇಗೆ ಅಂತ ಎಲ್ಲ. ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ಹೇಳಬೇಕು ಅಂದರೆ ತುಂಬ ಸಿಂಪಲ್ಲಾಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಅದು ನೀವು ವೀಡಿಯೋದಲ್ಲಿ ಫಿಲ್ಟರ್ ಹಾಕೋತೀನಿ ಅಲ್ವಾ, ಸೊ ಅದಕ್ಕೆ ನಿಮ್ಗೆ ಆ ಥರ ಕಾಣಿಸುತ್ತೆ. ನಾನು ತುಂಬ ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ. ಏನೋ ಡ್ರೆಸ್ ನ್ಯೂಸ್ನಲ್ಲಿ ಸ್ವಲ್ಪ ಗ್ರ್ಯಾಂಡು ಅದು ಇದು ಅಂತ ಇರುತ್ತೆ, ಅದು ಬಿಟ್ಟು ನಾನು ತುಂಬ ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ. ಹಾಗಂತ ನೀವು ಏನೇನೋ ಅಂದ್ಕೊಂಡ್ರು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಮನೆಯವರೇ ನನಗೆ ಎಲ್ಲದಕ್ಕೂ ಫ್ರೀಡಮ್ ಕೊಟ್ಟವ್ರೆ. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮೈದ ಆಗಿರ್ಬೋದು, ನನ್ನ ಗಂಡ, ಎಕ್ಸ್ಪೆಷಲಿ ನನ್ನ ಗಂಡನೇ ಎಲ್ಲದಕ್ಕೂ ಫ್ರೀಡಮ್ ಅಂತ ಕೊಟ್ಟಿರೋದು. ಸೊ ಅದನ್ನು ನಾನು ಯುಟಿಲೈಸ್ ಮಾಡ್ಕೋತಾ ಇದ್ದೀನಿ. ಸೊ ಯಾರು ಏನೇನೇ ಅಂದ್ಕೊಂಡ್ರು ನಾನು ಜಸ್ಟ್ ಇಗ್ನೋರ್ ಮಾಡ್ತೀನಿ. ಎಷ್ಟೊಂದು ಜನ ನನಗೆ ಡೈರೆಕ್ಟಾಗಿ ಬಂದೇ ಹೇಳಿಲ್ಲ, ಅವ್ರಿಗೆ ಬಂದು ಹೇಳಿ ಅವರಿಂದ ನನಗೆ ಬಂದು ಹೇಳಿದ್ದಾರೆ. ಸೊ ಏನೇ ಇದ್ದರೂ ಡೈರೆಕ್ಟಾಗಿ ಬಂದು ಮಾತಾಡೋದೇ ಚೆನ್ನಾಗಿರುತ್ತೆ, ಅವರಿಂದ ಇವರಿಗೆ ಯಾಕೆ. ಈಗಲೂ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ಏನೂ ತಂದಿಲ್ಲ ಊರಿಗೆ. ನಾವತ್ತೆ ಫೇರ್ ಆ್ಯಂಡ್ ಲವ್ಲಿ ಕೊಡ್ತು, ಅದನ್ನೇ ಕ್ರೀಮ್ ಹಾಕೋತಾರೆ ಮುಖಕ್ಕೆ. ನೀವು ನಂಬಿದ್ರೆ ನಂಬೋದು, ಜಸ್ಟ್ ಇಗ್ನೋರ್. ಇವಾಗ ನಾನು ರೀಲ್ಸ್ ಶೂಟ್ ಮಾಡೋಣ ಇನ್ಸ್ಟಾಗ್ರಾಮ್ಗೆ ಅಂತ ನಮ್ಮ ಮನೆ ಹಿಂದ್ಗಡೆ ರೋಡಿಗೆ ಹೋಗ್ತಾ ಇದ್ದೀನಿ. ಇವತ್ತು ವಿಡಿಯೋಗ್ರಾಫರ್ ಬಂದು ನಮ್ಮ ಕಂಬೆ, ಸೊ ಅದಕ್ಕೆ ಹೋಗ್ತಿದ್ದೆ. ಒಂದೆರಡು ಶೂಟ್ ಮಾಡ್ಕೊಳ್ಳೋಣ ಹಾಗೆ ಅಂತ ಹೋಗಿ ಯಾಕೋ ಒಂಥರ ಅನಿಸ್ತಿತ್ತು. ಫಸ್ಟ್ ಟೈಮ್ ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಮನೆಯೊಳಗೆ ಕೂತ್ಕೊಂಡು ರೀಲ್ಸ್ ಮಾಡ್ತಿದ್ದೆ. ಸೊ ಎಷ್ಟೊಂದು ದಿವಸ ಆಗಿತ್ತು ನಾನು ಈಚೆ ಕಡೆ ಹೋಗಿ ಶೂಟ್ ಮಾಡೋಕ್ಕೆ. ಏನೋ ಒಂಥರ ನಂಗೆ ಶೈ ಫೀಲ್ ಆಗುತ್ತೆ ರೀಲ್ಸ್ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗ ಹೆಂಗೋ ಮಂಡೆ ಧೈರ್ಯ ಮಾಡ್ಕೊಂಡು ಹೋಗಿ ರೀಲ್ಸ್ ಶೂಟ್ ಮಾಡೋಣ ಒಂದೆರಡಾದರೂ ಅಂತ ಹೋದೆ. ಎರಡು ರೀಲ್ಸ್ ಕೂಡ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಎಷ್ಟೊಂದು ಜನ ಓಡಾಡ್ತಿದ್ರು ಅಲ್ಲೇ. ಅದಕ್ಕೆ ಒಂದೆರಡು ವೀಡಿಯೋ ಹಂಗೆ ಓಡಾಡೋದನ್ನ ಹಾಗೆ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡೋದನ್ನೇ ಹಾಕ್ಕೊಳ್ಳೋಣ ಇನ್ಸ್ಟಾಗ್ರಾಮ್ಗೆ ಸಾಕು ಅಂತ ಅಂದ್ಕೊಂಡೆ. ಹಾಗೆ ಫೋಟೋ ಸೆಕ್ಷನ್, ವೀಡಿಯೋ ಸೆಕ್ಷನ್ಸ್ ಎಲ್ಲ ಮುಗ್ದಾದ್ಮೇಲೆ ವೀಡಿಯೋ ಮಾಡಲ್ಲ ಇಲ್ಲೇ ವೀಡಿಯೋ
ದುಡ್ಡು ಯಾರೋ ಒಂದೇ ₹1 ಕೊರೆ ಜಾಸ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಗೈಸ್, ನನಗೆ ಇದ್ರ ಬಗ್ಗೆ ಹೇಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಡೈರೆಕ್ಟ್ ಹೆಂಗಿತ್ತು ವೀಡಿಯೋನ ಹಾಕಿದ್ದೀವಿ. ಸೊ ಇದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ನಾನೇನೋ ಹೇಳೋದು ಏನು ತೆಗಬೇಕು ಅಂತ, ಅದಕ್ಕೆ ನಾನು ಅಲ್ಲಿ ಏನು ಕ್ಯಾಪ್ಷನ್ ಮಾಡಿದ್ನೋ ಅದನ್ನು ಡೈರೆಕ್ಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಮನೆಗೆ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗೋಣ ಹಂಗೆ ಅಂತ ಅಂದ್ಕೊಂಡು ಇವಾಗ ನಮ್ಮ ಮನೆ ಎಲ್ಲರೂ ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಇರೋ ನಮ್ಮ ಮನೆ ದೇವರಿಗೆ ಗುಡ್ದಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ಹಾಗೆ ಫ್ಯಾಮಿಲಿ ಸಮೇತ ಒಂದು ಫೋಟೋ ತೆಗೆಸ್ಕೊಂಡು ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ಮನೆ ಕಡೆ ಹೊರಟು. ಇವಾಗ ನಾವು ಕೋಳಿನ ಸೀಸ್ತಾ ಇದ್ದೀವಿ. ಸೊ ಅದಕ್ಕೆ ಬೆಳಗ್ಗಿಂದ ನಾವು ಯಾರೂ ಊಟ ಮಾಡಿರಲಿಲ್ಲ. ಅದಕ್ಕೆ ಅಡುಗೆ ಮಾಡೋಣ ಅಂತ ಬೇಗ ಪ್ರಿಪೇರ್ ಮಾಡ್ಕೊತಿದ್ದು. ನಮ್ಮ ಯಜಮಾನ್ರು ಆಗಿರಲಿ, ವೇದು ಅವರು ಮತ್ತು ನಮ್ಮ ರವೀಣ ಎಲ್ಲರೂ ಕೋಳಿನ ಸೀಸಿ ಕಟ್ ಮಾಡಿ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದಾರೆ. ನಾನ್ ವೆಜ್ ಅಂತ ಅಡುಗೆ ಬಂದರೆ ನಮ್ಮ ಅತ್ತೆನೇ ಜಾಸ್ತಿ ಅಡುಗೆ ಮಾಡೋದು. ಸೊ ಬಿಕಾಸ್ ನನಗೆ ಜಾಸ್ತಿ ಸಾಂಬಾರನ್ನ ಮಾಡೋಕ್ಕೆ ಬರಲ್ಲ ಜಾಸ್ತಿ ಜನಕ್ಕೆ. ಸೊ ಎಲ್ಲ ಹಬ್ಬದಲ್ಲೂ ನಮ್ಮ ಅತ್ತೆನೇ ಮಾಡ್ತಾರೆ. ನನಗೂ ಸಖತ್ತು ಅಂದರೆ ಸಖತ್ತು ಸುಸ್ತಾಗ್ತಿತ್ತು, ಹಾಗೆ ತಲೆ ನೋಯ್ತಿತ್ತು. ಹಾಗೆ ಹಳ್ಳೀಲಿ ಮಾತ್ರೆ ಸಿಗುತ್ತಾ ಸರಿಡೌನ್ ಮಾತ್ರೆ ಅಂತ ಡೌಟಲ್ಲಿ ಬಂದೆ. ಹೇಗೋ ನನ್ನ ಪುಣ್ಯಕ್ಕೆ ಮಾತ್ರೆ ಸಿಕ್ತು. ಸೊ ಹಾಗೆ ಈ ಹೂವನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಮೊದಲು ಜಾಸ್ತಿ ಜಡೆಗೆ ಹಾಕ್ಕೋತಿದ್ದೆ. ನನ್ನ ಜಡೆ ತುಂಬ ಇದೆ, ಕೂದಲನ್ನ ಹಾಕ್ಕೋತಿದ್ದೆ. ಸೊ ಅದಕ್ಕೆ ಮೆಮೊರಿಗೆ ಒಂದು ಕ್ಲಿಪ್ಸ್ ತೊಗೊಂಡೆ. ಸೊ ನನಗೆ ಈ ದೇವಸ್ಥಾನ ನೋಡಿದಾಗೆಲ್ಲ ಒಂದು ಮಾತ್ರ ನೆನಪಾಗ್ತಾ ಇರುತ್ತೆ. ಏನು ಅಂದರೆ ನನ್ನ ಫ್ರೆಂಡು ಯಾವಾಗಲೂ ತೊಗೊಂಬ ಮೇಲೆ ಹಣೆ ಅಂತ ಪ್ರಾಮಿಸ್ ಇಡ್ತಿದ್ಲು ನನ್ನ ಹತ್ರ. ನನಗೆ ಅದೊಂದು ನೆನಪಿದೆ. ಆಮೇಲೆ ನಮ್ಮ ಶೋಭಂಟಿ ಮಗಳೊಂದು ಮದುವೆ ಇತ್ತು ಇಲ್ಲೇ, ಅಲ್ಲಿ ತುಂಬ ಮೆಮೊರೀಸ್ ಇದೆ. ಹಾಗೆ ಅಲ್ಲಿ ಬಂದು ಹಾಗೆ ಕ್ಲಿಪ್ಸ್ ತೊಗೊಂಡೆ, ಯಾಕಂದರೆ ಇದೆಲ್ಲ ನನಗೆ ಮೆಮೊರೀಸ್. ಸೊ ಅದಕ್ಕೆ ದರ್ಶನ ಮಾಡೋಣ ಅಂತ ಬಂದು. ಸೊ ಅನ್ಫಾರ್ಚುನೇಟಾಗಿ ಅವತ್ತು ದೇವಸ್ಥಾನ ತೆಗ್ದಿರಲಿಲ್ಲ. ಸೊ ಹಾಗೆ ಮನೆಗೆ ವಾಪಸ್ ಬಂದವು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ. ಫ್ಯೂಚರಲ್ಲಿ ನಿಮಗೆ ಎಲ್ಲ ವ್ಲಾಗ್ನೂ ಕಂಪ್ಲೀಟಾಗಿ ತೋರಿಸ್ತೀನಿ ವ್ಲಾಗ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮುಂದೆ ಬರುವಂತಹ ಎಲ್ಲ ವಿಡಿಯೋನು ನಿಮ್ಮ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮಿಗೂ ಫಾಲೋ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.